ತೃಣಮೂಲ ಕಾಂಗ್ರೆಸ್ನ ಸಂಸ್ಥಾಪಕಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ 2 ದಿನಗಳ ಹಿಂದೆ 2 ದಿನಗಳ ದಿಲ್ಲಿ ಭೇಟಿಗೆ ಹೋಗಿದ್ರು INDIA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗೋದಕ್ಕೆ. ಮಮತಾ ಬ್ಯಾನರ್ಜಿ ಸಭೆಯಲ್ಲಿ ಭಾಗಿಯಾದರು ಅನ್ನೋದೇ ಸುದ್ದಿ. ಬೇಸಿಕಲಿ ಯಾಕೆ ಈ ಮೈತ್ರಿಕೂಟದ ಬಗ್ಗೆ ಮಮತಾ ಬ್ಯಾನರ್ಜಿ ಒಂದು ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡಿದ್ರು. ಮೈತ್ರಿಕೂಟದ ಆ್ಯಕ್ಟಿವ್ ಮೆಂಬರ್ ತೃಣಮೂಲ ಕಾಂಗ್ರೆಸ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬಿಡಿ. ಫಸ್ಟ್ ಪಾಟ್ನಾದಲ್ಲಿ ಮೀಟಿಂಗ್ ಆದಾಗ ಮಮತಾ ಬ್ಯಾನರ್ಜಿ ಬಂದಿದ್ದರು. ಮೈತ್ರಿಕೂಟ, ಅದರ ಸ್ವರೂಪ, ಅದರ ಹೆಸರು ಎಲ್ಲ ನಿರ್ಧಾರ ಆಗಿದ್ದು ಇಲ್ಲೇ ನಮ್ಮ ಆಫೀಸ್ ಹತ್ರ ಇರುವ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ, ಬೆಂಗಳೂರಿನಲ್ಲಿ ಆಗಿದ್ದದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಮೀಟಿಂಗಿಗೆ ಬಂದಿದ್ದರು. ಅದಾದ ನಂತರ ಮಮತಾ ಬ್ಯಾನರ್ಜಿ ಅವ್ರಿಗೆ ಅದು ಏನು ಅನ್ನಿಸ್ತೋ ಏನು, ನಾನು ಬರೋದಿಲ್ಲ, ನಮ್ಮ ಕಡೆಯಿಂದ ಯಾರು ಬರ್ತಾರೆ ಬಿಡಿ ಅನ್ನೋ ಥರ ಇದ್ದರು. ತೃಣಮೂಲ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಸಾಮಾನ್ಯವಾಗಿ ಡೆರೆಕ್ ಒಬ್ರಾಯನ್ ಬಂದು ಕೂತ್ಕೊತಾ ಇದ್ರು ಮೀಟಿಂಗಿಗೆ. ಮಮತಾ ಬ್ಯಾನರ್ಜಿ ಬರಲೇ ಇಲ್ಲ. ಅದಾದ ನಂತರ ಈ ಮೈತ್ರಿಕೂಟಕ್ಕೆ ಮುಜುಗರವಾಗುವಂಥ ಅನೇಕ ಮಾತುಗಳು ಮಮತಾ ಬ್ಯಾನರ್ಜಿಯಿಂದ ಬಂದಿತ್ತು. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡು ಎಲೆಕ್ಷನ್ಗೆ ಹೋದ್ರೆ ಸಾಧ್ಯನೇ ಇಲ್ಲ ಗೆಲ್ಲೋದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋಣ ನಾವು ಅಂದ್ಬಿಟ್ರು. ಅದು ಗಾಂಧಿ ಕುಟುಂಬಕ್ಕೆ ಹೆಂಗೆ ತಳಮಳ ಆಗೋದಿಲ್ಲ ಯೋಚನೆ ಮಾಡಿ ನೀವು. ತುಂಬ ಮುಜುಗರ ತಂದುಬಿಡ್ತದು ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ. ಅದಾದ ಮೇಲೆ ಈ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದಲ್ಲೇ ಯಾಕಿರಬೇಕು, ನಾವು ನೇತೃತ್ವ ವಹಿಸಿಕೊಳ್ತೀವಿ, ತೃಣಮೂಲ ಕಾಂಗ್ರೆಸ್ನ ನೇತೃತ್ವ ಇರಲಿ ಅಂದರು. ಹೀಗೆ ಈ ಥರದ ಹೇಳಿಕೆಗಳನ್ನು ಕೊಟ್ಟರು. ಅದ್ಯಾರ ನಿರ್ಧಾರವೋ ಏನೋ ಗೊತ್ತಿಲ್ಲ, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಮೈತ್ರಿಯೂ ಆಗಲಿಲ್ಲ. ಎ ಅಲಗ್ ಓ ಅಲಗ್ ಅನ್ನುವಂತೆ ಸ್ಪರ್ಧೆ ಮಾಡಿದ್ರು. ರಿಸಲ್ಟ್ ಏನು ಬರಬೇಕಾಗಿತ್ತು ಬಂತು. ಮಮತಾ ಬ್ಯಾನರ್ಜಿ ಹೋಗಿ INDIA ಮೀಟಿಂಗ್ನಲ್ಲಿ ಕೂತ್ಕೊಂಡ್ರು. ಮೀಟಿಂಗ್ ಆದ ನಂತರ ಪ್ರತ್ಯೇಕವಾಗಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದರು. ನಮಗೆ ನಿಮ್ಮ ನೈತಿಕ ಬೆಂಬಲ ಬೇಕು ಅಂತ ಕೇಳಿದ್ರಂತೆ. ಸಹಜ, ಬರೀ ಚುನಾವಣೆ ಸೋಲು ಒಂದೇ ಅಲ್ಲ ಮಮತಾ ಬ್ಯಾನರ್ಜಿ ಅವರಿಗೆ ಆಘಾತ ಕೊಟ್ಟದ್ದು. ಏನು ಎಲೆಕ್ಷನ್ನಲ್ಲಿ ಏನು ಯಾವ ದೊಡ್ಡ ಲೀಡರ್ ಸೋತೇ ಇಲ್ವಾ? ಅನೇಕ ಕಡೆಗಳಲ್ಲಿ ಅನೇಕರು ಸೋತಿದ್ದಾರಪ್ಪ. ಬಟ್ ಮಮತಾ ಬ್ಯಾನರ್ಜಿಗೆ ಆಘಾತ ಆಗಿರೋದು ಎಲೆಕ್ಷನ್ ಮುಗಿದ 15 ದಿವಸದಲ್ಲಿ ಪಕ್ಷನೇ ಇಲ್ಲ ಅವ್ರ ಕೈಯಲ್ಲಿ. 80 MLAಗಳ ಗೆದ್ದಿದ್ದಾರೆ. ಅವರ ಪೈಕಿ 52 ಜನ ನಮ್ಮದು ಪ್ರತ್ಯೇಕ ಗುಂಪು ಅಂದರು. ಇವತ್ತು ಆ ಗುಂಪಿನ ನಾಯಕರು ನಮ್ಮ ಹತ್ರ 64 ಜನ ಇದ್ದಾರೆ ಅಂತಿದ್ದಾರೆ ಇವತ್ತಿನ ಸ್ಟೇಟ್ಮೆಂಟು. ಪಶ್ಚಿಮ ಬಂಗಾಳದಲ್ಲಿ ಶಾಸಕರಿಲ್ಲ. ಮಮತಾ ಬ್ಯಾನರ್ಜಿ ಕರೆದ್ರೆ 7-8 ಜನ ಬಂದು ಜೊತೆಗೆ ನಿಂತ್ಕೋತಾರೆ. ಆಯಿತು ಬಿಡಿ, ಅಲ್ಲಿ ಲೋಕಸಭೆಯಲ್ಲಿ ಸಂಸದರಾದರೂ ಇದ್ದಾರಲ್ಲ ನಮ್ಮ ಪರವಾಗಿ ಹೋರಾಡೋದಕ್ಕೆ ಅಂದರೆ 29 ಸಂಸದರು ಗೆದ್ದಿದ್ರು, ಅದರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ, 28 ಜನ ಉಳ್ಕೊಂಡಿದ್ದಾರೆ. 28 ಜನರಲ್ಲಿ 20 ಜನ ಹೋಗಿ ಓಂ ಬಿರ್ಲಾ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ. ನಮ್ಮದು ತೃಣಮೂಲ ಕಾಂಗ್ರೆಸ್ಸು, ನಮ್ಮ ಬೆಂಬಲ BJP ನೇತೃತ್ವದ NDAಗೆ ಅಂತಂದು ಬಿಟ್ಟಿದ್ದಾರೆ. ಒಬ್ಬರ ನಂತರ ಒಬ್ಬರಂತೆ 2 ರಾಜ್ಯಸಭಾ ಸದಸ್ಯರು ರಾಜೀನಾಮೆ ಕೊಟ್ಟರು. ಮಮತಾ ಬ್ಯಾನರ್ಜಿ ಅವ್ರಿಗೆ ರಾಜಕೀಯದ ದೃಷ್ಟಿಯಿಂದ ಒಂದು ಕೆಟ್ಟ ಕಾಲ ನಡೀತಾ ಇದೆ. ಸಹಜ, ಇಂಥ ಟೈಮ್ನಲ್ಲಿ ಸ್ವಲ್ಪ ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ, ನೈತಿಕ ಬೆಂಬಲ ಬೇಕು ಅಂದಿದ್ದಾರೆ. ಈ ಟೈಮ್ನಲ್ಲಿ ಸೋನಿಯಾ ಗಾಂಧಿಯವರು ಏನು ಹೇಳಿದ್ರು ಅನ್ನುವ ವಿಷಯ ನೆನ್ನೆನೇ ಗುಸುಗುಸು ಹರಿದಾಡ್ತಾ ಇತ್ತು. ಇವತ್ತು ಆ ಸುದ್ದಿ ಜೋರಾಗಿದೆ. ತೃಣಮೂಲ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಬಿಡಿ ಅಂದ್ರಂತೆ, ಮರ್ಜ್ ಮಾಡಿಬಿಡಿ ಅಂದ್ರಂತೆ. ಮಮತಾ ಬ್ಯಾನರ್ಜಿ ಬಹುಶಃ ಇದನ್ನು ಆ ಮೀಟಿಂಗ್ನಲ್ಲಿ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಒಂದು ಪಕ್ಷವನ್ನು ಇನ್ನೊಂದು ಪಕ್ಷದ ನಾಯಕಿ ನಮ್ಮ ಜೊತೆಗೆ ನೀವು ಮರ್ಜ್ ಮಾಡಿಬಿಡಿ ಅಂತ ಹೇಳೋದಂದ್ರೆ ನೀವು ಸಪ್ರೇಟಾಗಿ ಇದ್ಕೊಂಡು ಏನು ಮಾಡ್ತೀರಿ, ಏನಾಗುತ್ತೆ ನಿಮ್ಮ ಕೈಲಿ ಅಂತ ಹೇಳ್ದಂಗೆ ಅದನ್ನು. ದಟ್ ಈಸ್ ವಾಟ್ ಸೋನಿಯಾ ಗಾಂಧಿ ಹ್ಯಾಸ್ ಸೆಡ್. ಮಮತಾ ಬ್ಯಾನರ್ಜಿ ಅವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿರ್ಬೇಕು ಬಹುಶಃ ಅದನ್ನು ಕೇಳಿದಾಗ. ಪಶ್ಚಿಮ ಬಂಗಾಳವನ್ನು ಕೇಂದ್ರವಾಗಿಟ್ಕೊಂಡು ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗಾ, ತೃಣಮೂಲ ಕಾಂಗ್ರೆಸ್ ಸ್ಟ್ರಾಂಗಾ? ಇವತ್ತಿಗೂ ತೃಣಮೂಲ ಕಾಂಗ್ರೆಸ್ಸೇ ಸ್ಟ್ರಾಂಗು. ಅಧೀರ್ ರಂಜನ್ ಚೌಧರಿ ನಾಯಕರು ಅನ್ಬೋದಪ್ಪ ಕಾಂಗ್ರೆಸ್ಸಿಗೆ. ಅಧೀರ್ ರಂಜನ್ ಚೌಧರಿ ಸ್ಟ್ರಾಂಗಾ, ಮಮತಾ ಬ್ಯಾನರ್ಜಿ ಸ್ಟ್ರಾಂಗಾ? ಇವತ್ತಿಗೂ ಇಷ್ಟೆಲ್ಲ ಆದ ನಂತರವೂ ಮಮತಾ ಬ್ಯಾನರ್ಜಿನೇ ಸ್ಟ್ರಾಂಗು. ಹಂಗಿದ್ದಾಗ ನನ್ನೆದುರಿಗೆ ವೀಕ್ ಆಗಿರುವಂಥ ಒಂದು ಪಕ್ಷ ನನ್ನನ್ನು ಬಂದು ಜಾಯ್ನ್ ಆಗಿಬಿಡಿ, ಮರ್ಜ್ ಆಗಿಬಿಡಿ ಅಂತಿದ್ದಾರಲ್ಲ, ಇದೇನಿದು ಅಂತ ಮಮತಾ ಬ್ಯಾನರ್ಜಿಯವ್ರಿಗೆ ಅನಿಸಿರ್ಬೇಕು. ಅದಕ್ಕಿಂತಲೂ ದೊಡ್ಡ ತಾರ್ಕಿಕ ಪ್ರಶ್ನೆ ಇದೆ ಇಲ್ಲಿ. ತೃಣಮೂಲ ಕಾಂಗ್ರೆಸ್ಸನ್ನು ಮರ್ಜ್ ಮಾಡೋದು ಅಂದರೆ ಏನು? ಹಸ್ತದ ಚಿಹ್ನೆ
ಒಂದು ಸಲ TMCಯ ಚಿಹ್ನೆಯನ್ನು ಪ್ಲೇ ಮಾಡಿ. 2 ಎಸಳಿನ ಎಲೆ ಮತ್ತು ಹೂವಿನ ಚಿಹ್ನೆ ಇದೆಯಲ್ಲ ತೃಣಮೂಲ ಕಾಂಗ್ರೆಸ್ದು, ಆ 2 ಮರ್ಜಾಗಿ ಇನ್ನು ಮುಂದೆ ಎಲ್ಲವೂ ಹಸ್ತದ ಚಿಹ್ನೆಯ ಅಡಿಯಲ್ಲೇ ನಡೆಯುತ್ತೆ ಅಂತ. ಇಲ್ಲಿ ಮಜಾ ಇದೆ. 80 ಶಾಸಕರ ಪೈಕಿ 52 ಶಾಸಕರು, ಅಟ್ಲೀಸ್ಟ್ 52 ಶಾಸಕರು ನಮ್ಮದು ತೃಣಮೂಲ ಕಾಂಗ್ರೆಸ್ಸು, ಕೇವಲ ಮಮತಾ ಬ್ಯಾನರ್ಜಿಯವರು ನಮಗೆ ಮಾರ್ಗದರ್ಶಕಿ ಮಾತ್ರ ಅಂಥೇಳಿ ತಮ್ಮಲ್ಲೇ ಒಬ್ಬ ವಿಪಕ್ಷ ನಾಯಕರನ್ನ ಆರಿಸಿಕೊಂಡು ವಿಧಾನಸಭೆ ಸ್ಪೀಕರ್ಗೆ ಲೆಟರ್ ಕೊಟ್ಟುಬಿಟ್ಟಿದ್ದಾರೆ. ಲೋಕಸಭೆಯಲ್ಲೂ ಹಾಗೆ ಆಗಿದೆ. 2/3 MLAಗಳು ಹೋಗಿದ್ದಾರೆ, 2/3 MP ಗಳು ಹೋಗಿದ್ದಾರೆ. 20 ಜನ MP ಗಳು ಬಂದು ಸೈನ್ ಹಾಕಿಕೊಟ್ಟಿದ್ದಾರೆ ಓಂ ಬಿರ್ಲಾರಿಗೆ. ಅದರ ಅರ್ಥ ತೃಣಮೂಲ ಕಾಂಗ್ರೆಸ್ಸಿನ ಚಿಹ್ನೆ ಮಮತಾ ಬ್ಯಾನರ್ಜಿಯವರ ಹತ್ರ ಇಲ್ಲ. ಈಗ ಇನ್ನೂ ನೇರವಾಗಿ ಹೇಳಬೇಕು ಅಂದರೆ ತೃಣಮೂಲ ಕಾಂಗ್ರೆಸ್ಸೇ ಮಮತಾ ಬ್ಯಾನರ್ಜಿಯವರ ಹತ್ರ ಇಲ್ಲ. ಮತ್ತೇನು ಮರ್ಜ್ ಮಾಡ್ತಾರೆ ಇವರು? ಏನು ಮರ್ಜ್ ಮಾಡೋದಕ್ಕಾಗತ್ತೆ? ಸೋನಿಯಾ ಗಾಂಧಿಯವರ ಆಫರನ್ನು ಒಪ್ಪಿಕೊಳ್ಳುವುದೇ ಆದರೆ ಮಮತಾ ಬ್ಯಾನರ್ಜಿ ಮಾಡಬಹುದಾದ ಕೆಲಸ ತೃಣಮೂಲ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಜಾಯಿನ್ ಆಗೋದು. ಇರಬರೋ MLAಗಳು MP ಗಳು, ಅಳಿದುಳಿದ MLAಗಳು MP ಗಳನ್ನು ಕಟ್ಕೊಂಡು ತೃಣಮೂಲ ಕಾಂಗ್ರೆಸ್ನ ಬಿಟ್ಟು ಕಾಂಗ್ರೆಸ್ಸಿಗೆ ಜಾಯಿನ್ ಆಗ್ಬೋದು ಅಷ್ಟೇ. ಅದಾದ ನಂತರವೂ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇರುತ್ತೆ. ಮಮತಾ ಬ್ಯಾನರ್ಜಿಯವರ ವಿರುದ್ಧ ಬಂಡಾಯ ಎದ್ದವರ ನೇತೃತ್ವದಲ್ಲಿ ತೃಣಮೂಲ ಕಾಂಗ್ರೆಸ್ ಇರುತ್ತೆ. ಈ ಚಿಹ್ನೆ ಉಳ್ಕೊಂಡು ಹೋಗುತ್ತೆ ಮುಂದೆ. ಹಂಗಿದ್ದಾಗ ಮರ್ಜರ್ ಹೆಂಗೆ ಸಾಧ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಇದು ಕೇವಲ ಮಮತಾ ಬ್ಯಾನರ್ಜಿ ಅವರಿಗಷ್ಟೇ ಕಾಂಗ್ರೆಸ್ ಅಥವಾ ಸೋನಿಯಾ ಗಾಂಧಿಯವರು ಕೊಟ್ಟಿರುವ ಆಫರ್? ನೋ. ಇಷ್ಟು ದಿವಸ ಏನು 12 ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ, BJPಯ ವಿರುದ್ಧ, NDA ಒಕ್ಕೂಟದ ವಿರುದ್ಧ ಬೇರೆ ಬೇರೆ ರಣತಂತ್ರಗಳನ್ನು ಬಳಸಿ ಇರೋ ಬರೋ ಶಕ್ತಿಯನ್ನೆಲ್ಲ ಹಾಕಿ ಹೋರಾಡಿದ್ದಾಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ BJP ಮೆಜಾರಿಟಿ ತಗೊಳ್ಳಿಲ್ಲ, 240ಕ್ಕೆ ಬಂದು ನಿಂತ್ಕೊಂಡು ಬಿಡ್ತು. ಇನ್ನು ಇದರ ಡೌನ್ಫಾಲ್ ಶುರುವಾಗುತ್ತೆ, ಅಧಪ್ಪತನ ಶುರುವಾಗುತ್ತೆ. ಅಂದರೆ ಅದಾದ ನಂತರ ವಿಧಾನಸಭಾ ಚುನಾವಣೆಗಳು ಏನೇನು ನಡೆದವಲ್ಲ ಅವುಗಳ ಪೈಕಿ ಬಹುತೇಕನ್ನು BJP ಗೆದ್ದುಕೊಳ್ತಾ ಹೋಗ್ತಿದೆ. BJPಯನ್ನು ಮಣಿಸಿ ಒಂದು ರಾಜ್ಯವನ್ನೂ ಗೆದ್ದುಕೊಳ್ಳೋದಕ್ಕಾಗಲಿಲ್ಲ. 2014ರ ನಂತರ ಬ್ಯಾಕ್ ಟು ಬ್ಯಾಕ್ 2 ಚುನಾವಣೆಗಳನ್ನು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಲಿಲ್ಲ, BJP ಅವರು ಗೆದ್ದುಕೊಂಡು ಹೋಗ್ತಾ ಇದ್ದಾರೆ. ಹೀಗಿರುವಾಗ ರಣತಂತ್ರ ಬದಲಾಗಬೇಕು ಅಂತ ಸೋನಿಯಾ ಗಾಂಧಿಯವ್ರಿಗೆ ಅನಿಸಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಮಮತಾ ಬ್ಯಾನರ್ಜಿಯವ್ರಿಗೆ ಅವರು ಆಫರ್ ಕೊಟ್ಟಿದ್ರಲ್ಲೂ ಆಶ್ಚರ್ಯ ಇಲ್ಲ. ಇದು ಕೇವಲ ಮಮತಾ ಬ್ಯಾನರ್ಜಿಯವ್ರಿಗಲ್ಲ, ಅನೇಕ ರಾಜ್ಯಗಳಲ್ಲಿ ಸೋತಿರುವ ನಾಯಕರುಗಳಿಗೆ ಮತ್ತು ಅವರ ಪಕ್ಷದವರಿಗೆ ಇಂಥದ್ದೊಂದು ಆಫರನ್ನು ಸೋನಿಯಾ ಗಾಂಧಿ ಕೊಟ್ಟಿದ್ದಾರಂತೆ. ಯಾವ್ಯಾವ ರಾಜ್ಯಗಳಿರಬಹುದು? ಇದರ ಬಗ್ಗೆ ಉದ್ಧವ್ ಠಾಕ್ರೆ ಬಣದ, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಮಾತಾಡಿದ್ದಾರೆ. ಸಂಜಯ್ ರಾವತ್ ಗುಡ್ ಮಾಡಿ ನೋಡೋಣ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. मैंने ये नहीं कहा है किसी पार्टी का नाम लेकर, मैंने कहा कि आज सभी को कांग्रेस पार्टी की मदद चाहिए लड़ाई लड़ने के लिए अपने अपने राज्यों में। मैंने देखा कि ममता बनर्जी कल तक कांग्रेस का नाम लेने से बहुत कतराती थी, गुस्सा आता था, लेकिन जब संकट में आ गई, जब उनके ऊपर हमले शुरू हो गए, उनको हराया गया, तब सबसे पहले उनको कांग्रेस की याद आ गई। होना चाहिए ऐसा। तो मैंने कहा कि अब ये समय है कि कांग्रेस पार्टी से जो फैक्शन बाहर निकले थे, नेता बाहर निकले थे और उसने अपने अपने दल खड़े किए, चाहे महाराष्ट्र हो, चाहे पश्चिम बंगाल हो, चाहे ओडिशा हो, चाहे तेलंगाना हो, चाहे आंध्र हो, सभी ने कांग्रेस में आकर कांग्रेस के झंडे के नीचे अपनी नई शुरुआत करनी चाहिए और कांग्रेस को मजबूत करना चाहिए। ಬಂಗಾಳ ಆಗಲಿ, ಒಡಿಸ್ಸಾ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ಎಲ್ಲರೂ ಕಾಂಗ್ರೆಸ್ಸನ್ನು ಸೇರಿ ಅದರ ಬಾವುಟದ ಅಡಿಯಲ್ಲಿ ರಾಜಕೀಯ ಆರಂಭಿಸಲಿ ಅಂದರು ಸಂಜಯ್ ರಾವತ್. ಬಂಗಾಳ ಮಮತಾ ಬ್ಯಾನರ್ಜಿ ಅವ್ರಿಗೆ ಆಫರು, ಒಡಿಸ್ಸಾ ಹೆಸರು ಹೇಳ್ತಾರೆ, ಬಿಜು ಜನತಾದಳ BJDಗೆ ಆಫರ, ತೆಲಂಗಾಣ BRS, TRS ಇದ್ದದ್ದು BRS ಮಾಡಿಕೊಂಡು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ ಹೋದ್ರಲ್ಲ ಚಂದ್ರಶೇಖರ್ ರಾವ್,
ಚಂದ್ರಶೇಖರ್ ರಾವ್ ಅವ್ರಿಗೆ ಆಫರ, ನಿಮ್ಮ ಪಾರ್ಟಿ ತಗೊಂಡು ಬಂದು ನೀವು ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಬಿಡಿ ಅಂತ. ಆಂಧ್ರ YSR ಕಾಂಗ್ರೆಸ್ ಇದೆ, ಅಲ್ಲಿ ಜಗನ್ ರೆಡ್ಡಿ ಐ ಥಿಂಕ್ ಬ್ಯಾಕ್ ಟು ಬ್ಯಾಕ್ 2 ಚುನಾವಣೆಗಳನ್ನು ಗೆದ್ದು ಈ ಸಲ ಚಂದ್ರಬಾಬು ನಾಯ್ಡು ಅವರ TDPಯ ವಿರುದ್ಧ ಸೋತಿದ್ದಾರೆ ಜಗನ್ ರೆಡ್ಡಿ. ಇವರ ಪೈಕಿ ಜಗನ್ ರೆಡ್ಡಿ ಕಾಂಗ್ರೆಸ್ನಲ್ಲೇ ಇದ್ದವರು. NCP ಶರದ್ ಪವಾರ್ರ ಪಕ್ಷ, ಅವ್ರಿಗೂ ಆಫರ್ ಕೊಟ್ಟಿದ್ದಾರೆ ಅಂತ ಚರ್ಚೆ ಇದೆ. ಇವರ ಪೈಕಿ ಯಾರು ಈ ಆಫರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಕಾಂಗ್ರೆಸ್ನ ಜೊತೆಗೆ ಪಕ್ಷವನ್ನು ಮರ್ಜ್ ಮಾಡಿ ರಾಜಕಾರಣವನ್ನು ಮುಂದುವರಿಸುವ ಆಫರು ಯಾರು ತಗೊಳ್ತಾರೆ ಗೊತ್ತಿಲ್ಲ. ಗುಡ್ ಓಲ್ಡ್ ಮೆಮೊರೀಸ್. ಸೋನಿಯಾ ಗಾಂಧಿ ಅವರ ಜೊತೆಗೆ ಶರದ್ ಪವಾರ್ ಇದ್ದಂಥ ಶರದ್ ಪವಾರ್ ಅವರು ಕಾಂಗ್ರೆಸ್ನಲ್ಲಿದ್ದಾಗ, ರಾಜೀವ್ ಗಾಂಧಿ ಹತ್ಯೆ ನಂತರ ಅಲ್ಲಿ ತನಕ ರಾಜಕೀಯವೇ ಬೇಡ ಅಂತಿದ್ದಂಥವರು ಸೋನಿಯಾ ಗಾಂಧಿ. ಅದಾದ ನಂತರವೂ ಒಂದು 5 ವರ್ಷ ಅವರು ರಾಜಕೀಯದ ಕಡೆ ಬರಲಿಲ್ಲ. ಬಟ್ 1997ರಲ್ಲಿ ಅವ್ರನ್ನ ಕರ್ಕೊಂಡು ಬಂದು AICC ಅಧ್ಯಕ್ಷರನ್ನಾಗಿ ಮಾಡಲಾಯಿತು, ಸೀತಾರಾಮ್ ಕೇಸರಿ ಅವರನ್ನು ಕೆಳಗಿಳಿಸಿ. ಸೋನಿಯಾ ಗಾಂಧಿಯವರ ವಿದೇಶಿ ಮೂಲವನ್ನು ಇಟ್ಕೊಂಡು ಅಧ್ಯಕ್ಷರಾಗಿದ್ದನ್ನು ಪ್ರಶ್ನೆ ಮಾಡಿದ್ರು ಶರದ್ ಪವಾರ್. ಹೆಂಗೆ ಅಧ್ಯಕ್ಷರನ್ನು ಮಾಡಿದ್ರಿ ಇವ್ರನ್ನ ಅಂತ. ಇವ್ರು ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಹೆಂಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ ಅದನ್ನು. 1997ರಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಕೊಂಡು 1998ರಲ್ಲಿ AICC ಅಧ್ಯಕ್ಷರಾದರು ಸೋನಿಯಾ ಗಾಂಧಿ. ಅದನ್ನು ಶರದ್ ಪವಾರ್ ಪ್ರಶ್ನೆ ಮಾಡಿದ್ರು ಅಂತ 1999ರಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು. ಇವ್ರನ್ನ PA ಸಂಗಮ ಅವ್ರನ್ನ, ಇನ್ನೊಬ್ಬ ನ್ಯಾಷನಲ್ ಲೆವೆಲ್ ಲೀಡರ್, 3 ಜನ ಆವಾಗ ಅಟ್ ಎ ಟೈಮ್ ಪಕ್ಷದಿಂದ ಹೊರಗೆ ಹೋದವರು. ಇವರು ಸೋನಿಯಾ ಗಾಂಧಿಯವರ ರಾಷ್ಟ್ರೀಯತೆಯನ್ನು, ನ್ಯಾಷನಾಲಿಟಿಯನ್ನು ಪ್ರಶ್ನೆ ಮಾಡಿಕೊಂಡು ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿದ್ರಲ್ಲ, ಸ್ವಂತ ಪಕ್ಷ ಸ್ಥಾಪನೆ ಮಾಡಿ ಅದಕ್ಕೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತಲೇ ಹೆಸರಿಟ್ಬಿಟ್ರು, ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಅಂತ. ಕಾಂಗ್ರೆಸ್ ವಿರುದ್ಧದ ರಾಜಕಾರಣ, ಅನಂತರ ಅನಿವಾರ್ಯ ಪರಿಸ್ಥಿತಿಗಳು ಉಂಟಾಗಿ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ರಾಜಕಾರಣ ಮಾಡಬೇಕಾದ ಸನ್ನಿವೇಶ ಬಂತು. ಅದಾದ ಮೇಲೆ ಮಹಾರಾಷ್ಟ್ರದಲ್ಲಿ ಏನೇನಾಯಿತು ಅಂತ ಗೊತ್ತಿದೆ, ಟೈಮ್ ಕಡಿಮೆ ಇದೆ ನಿಮಗೆ. ಅಜಿತ್ ಪವಾರ್ ಇವರು ತಮ್ಮನ ಮಗ ಬಂದು ಪಕ್ಷನೇ ಹೊಡ್ಕೊಂಡು 2/3 MLAಗಳನ್ನು ಕರ್ಕೊಂಡು ಹೋದರು. BJP ಸರ್ಕಾರದ ಜೊತೆಗೆ ಸೇರ್ಕೊಂಡ್ರು, ಉಪಮುಖ್ಯಮಂತ್ರಿ ಆದರು. ಆ ಅಜಿತ್ ಪವಾರ್ ತೀರ್ಕೊಂಡಿದ್ದಾರೆ. ಅವರ ಪತ್ನಿ ಸುನೇತ್ರಾ ಪವಾರ್ MLA ಉಪಚುನಾವಣೆಯಲ್ಲಿ ಗೆದ್ದು BJP ಜೊತೆಗಿದ್ದಾರೆ. ಹಾಗಿರುವಾಗ ಶರದ್ ಪವಾರ್ ಏನು ಮಾಡ್ತೀರಿ, ಕಾಂಗ್ರೆಸ್ ಜೊತೆಗೆ ಮರ್ಜ್ ಆಗಿಬಿಡಿ ಅಂತ. ಜಗನ್ ರೆಡ್ಡಿ YS ರಾಜಶೇಖರ್ ರೆಡ್ಡಿ ಅವರ ಮಗ. YS ರಾಜಶೇಖರ್ ರೆಡ್ಡಿ ಅವರು 2009ರಲ್ಲಿ ಹೋಗ್ತಾ ಇದ್ದ ಹೆಲಿಕಾಪ್ಟರ್ ಬಿದ್ದು ಸತ್ತೋಗ್ಬಿಟ್ರು. ಅದಾದ ನಂತರ ಅವರ ಮಗನಿಗೆ ರಾಜಕೀಯ ಆಕಾಂಕ್ಷೆಗಳಿದ್ವು, ಕಾಂಗ್ರೆಸ್ ಪ್ರಬಲ ಇತ್ತು, ನಿಮ್ಗೆ ಯಾಕೆ ಕೊಡಬೇಕು, ನಾವು ಬೇಕಾದವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದರು. ಜಗನ್ ರೆಡ್ಡಿ ಅವರಿಗೆ ತಂದೆಗೆ ಶ್ರದ್ಧಾಂಜಲಿ ರೂಪದಲ್ಲಿ ನಾನೊಂದು ಪಾದಯಾತ್ರೆ ಮಾಡ್ತೀನಿ ಅಂತ ಇವರು ಹೊರಟ್ರೆ ಹೈಕಮಾಂಡ್ ಹೇಳ್ತು, ನೋ ಮಾಡೋಂಗಿಲ್ಲ ನೀವು ಅಂತ, ನಿಮ್ಮ ಸಹವಾಸನೆ ಬೇಡ ಅಂತ ಅವರು ಒಂದು YSR ಕಾಂಗ್ರೆಸ್ ಅಂತ ಸ್ಥಾಪನೆ ಮಾಡಿ ರಾಜಕೀಯಕ್ಕೆ ಬಂದು ಚುನಾವಣೆ ಗೆದ್ದು ಮುಖ್ಯಮಂತ್ರಿ ಆದರು. ಈಗ ಜಗನ್ ರೆಡ್ಡಿ ಯಾಕೆ ಕಾಂಗ್ರೆಸ್ ಜೊತೆಗೆ ಮರ್ಜ್ ಆಗಬಾರ್ದು, YSR ಕಾಂಗ್ರೆಸ್ ಯಾಕೆ ಮರ್ಜ್ ಆಗಬಾರ್ದು ಅನ್ನುವ ಪ್ರಪೋಸಲ್ ಹೋಗಿದೆಯಂತೆ. ಉಳಿದಂತೆ ಬಿ ಆರ್ ಎಸ್ ಏನು ಕಾಂಗ್ರೆಸ್ನಲ್ಲಿರಲಿಲ್ಲ, ಚಂದ್ರಶೇಖರ್ ರಾವ್ ಏನು ಕಾಂಗ್ರೆಸ್ನಲ್ಲಿರಲಿಲ್ಲ. TDPಯಿಂದ ಹೊರಗೆ ಬಂದು ಅಖಂಡ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಚಂದ್ರಶೇಖರ್ ರಾವ್ ಹೋರಾಟ ಮಾಡಿದ್ರು. ತೆಲಂಗಾಣ ರಾಷ್ಟ್ರ ಸಮಿತಿ ಅವರ ಪಕ್ಷ, ಅದನ್ನು ಭಾರತ ರಾಷ್ಟ್ರ ಸಮಿತಿ ಅಂತ ಮಾಡಿದರು. ನ್ಯಾಷನಲ್ ಪಾಲಿಟಿಕ್ಸಿಗೆ ಬರಬೇಕು ಅಂತ, ನ್ಯಾಷನಲ್ ಹೋಗಲಿ ಸ್ಟೇಟ್ ಪಾಲಿಟಿಕ್ಸ್ನಲ್ಲೇ ಫೇಲ್ ಆಗಿಬಿಟ್ರು. ಕಾಂಗ್ರೆಸ್ ಮತ್ತೆ ಗೆದ್ಕೊಂಡಿದೆ, ಅಲ್ಲಿ ಅವ್ರನ್ನ ಕರೀತಾ ಇದ್ದಾರಂತೆ. ಇದು ಆನ್ ಪೇಪರ್ ಕರೆಕ್ಟ್ ಇದೆ, ಇವ್ರದ್ದು ಇಷ್ಟು % ಓಟು, ಅವ್ರದ್ದು ಅಷ್ಟು % ಓಟು, ಎಲ್ಲ ಓಟ್ಗಳು ಬಂದುಬಿಟ್ರೆ ಇಷ್ಟು % ಆಗುತ್ತೆ. ಆನ್ ಪೇಪರ್ ಕರೆಕ್ಟಾಗಿದೆ, ಬಟ್ ಪೊಲಿಟಿಕಲಿ ಏನು ವರ್ಕೌಟ್ ಆಗ ಹಂಗೆ ಅನ್ಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.